ಹೇ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ವೀಡಿಯೋಸ್ ಹಾಕ್ತಿದ್ದೀನಿ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಐ ಆಮ್ ವೆರಿ ವೆರಿ ಸ್ಯಾಡ್. ಸೊ ಲಾಸ್ಟ್ ಪಾರ್ಟಲ್ಲಿ ಶಂಕೈ ಥಾಮಸ್ ಬಗ್ಗೆ ಕೇಳಿರ್ತಾಳೆ. ಸೊ ಇವತ್ತಿನ ವೀಡಿಯೋದೊಳಗಡೆ ಹೋಗೋಣ. ಮೀಝೋ ಮತ್ತು ಯಾನ್ ಮೊಬೈಲ್ ನೋಡ್ತಾ ಇರುವಾಗ ಅವರಿಗೊಂದು ವಿಷಯ ಗೊತ್ತಾಗುತ್ತೆ. ಶಂಕೈ ಬಗ್ಗೆ ಯಾವುದೋ ಒಂಥರ ನ್ಯೂಸ್ ಹೋಗ್ತಾ ಇದೆ, ಅದಲ್ಲದೆ ಅವ್ರನ್ನ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಅಂತ. ಈಗ ಸಿ ಏನು ಮಾಡ್ತಾನೆ ಅಂದರೆ, ಕರೆಕ್ಟಾಗಿ ಅವನು ಮೊಬೈಲ್ ತೊಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡೋಣ ಅಂತ ಹೋಗ್ತಾನೆ. ಬಟ್ ಅವನನ್ನ ಇದನ್ನೆಲ್ಲ ನೋಡೋಕ್ಕೆ ಬಿಡಬಾರ್ದು ಅಂತ ಮತ್ತು ಮೀಝೋ ಮತ್ತು ಯಾನ್ ಹಿಡ್ದು ಅವನಿಗೆ ನೀರಲ್ಲಿ ತಳ್ಳಿಬಿಡ್ತಾರೆ. ಅವ್ನ ಮೊಬೈಲು ಒಳಗಡೆ ಬಿತ್ತು ಅಲ್ವಾ, ಅದರಿಂದ ಸ್ವಲ್ಪ ಹೊತ್ತು ವರ್ಕ್ ಆಗ್ತಾ ಇಲ್ಲ. ಕಟ್ ಮಾಡಿದರೆ ಆ ಥಾಮಸ್ ನಂಬರಿಗೆ ಸಖತ್ ಟೈಮ್ ಫೋನ್ ಮಾಡ್ತಾನೇ ಇದ್ದಾಳೆ. ಏನು ನಡೀತಾ ಇದೆ ಅಂತ ಗೊತ್ತಾಗಬೇಕು ಅಂತ ಮಾಡ್ತಾನೆ ಇದ್ದಾಳೆ. ಅವನು ಕಾಲೇ ಅಟೆಂಡ್ ಮಾಡ್ತಾ ಇಲ್ಲ. ಇಲ್ಲಿ ಶಂಕೈನ ಹುಡ್ಕೊಂಡು ಯಾನ್ ಮತ್ತು ಮೀಝೋ ಬಂದಿದ್ದಾರೆ. ನಿನ್ನ ಬಗ್ಗೆ ಎಂಥ ದೊಡ್ಡ ಟಾಪಿಕ್ ಹೋಗ್ತಾ ಇದೆ ಅನ್ನೋದು ಗೊತ್ತಾ ನಿನಗೆ? ಅದು ನಿಜ ಅಲ್ಲ ಅನ್ನೋದು ನಮಗೆ ಗೊತ್ತು, ಬಟ್ ವಿಷಯ ಏನು ಅಂತ ಹೇಳು ಅಂತ ಹೇಳ್ತಾರೆ. ಶಂಕೈ ಚೆನ್ನಾಗಿ ಥಿಂಕ್ ಮಾಡಿ, ನನ್ನ ಮೇಲೂ ಆಗಲಿ ಆ ಥಾಮಸ್ ಮೇಲೂ ಆಗಲಿ ಯಾವುದೇ ರೀತಿ ತಪ್ಪಿಲ್ಲ. ನನ್ನ ಜೊತೆನೇ ಇದ್ದು ಬೇಕು ಅಂತಲೇ ನನ್ನ ಸಿಗಿಸ್ಬೇಕು ಅಂತ ಯಾರೋ ಈ ಥರ ಮಾಡಿದ್ದಾರೆ ಅನ್ನಿಸ್ತಾ ಇದೆ ಅಂತ ಇವಳು ಫೀಲ್ ಮಾಡ್ತಾ ಇದ್ದಾಳೆ. ಅವಳು ಆ ಥರ ಫೀಲ್ ಮಾಡೋದು ನೋಡಿ ಇವರಿಬ್ಬರು ನಮ್ಮಿಂದ ಏನಾಗುತ್ತೋ ಅದನ್ನ ನಾವು ಕಂಡುಹಿಡಿತೀವಿ ಅಂತ ಇವರು ಹೇಳ್ತಾರೆ. ಇವಾಗೆಲ್ಲ ಕ್ಲಾಸಲ್ಲಿ ನಮ್ಮ ಶಂಕೈ ಹತ್ರ ಯಾರೂ ಸರಿಯಾಗಿ ಮಾತಾಡ್ತಾನೆ ಇರೋದಿಲ್ಲ. ಇವಳ ಮೇಲೆ ತಪ್ಪು ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇವಳ ಬಗ್ಗೆನೇ ಎಲ್ಲ ಕಡೆನೂ ಇವಳ ಟಾಪಿಕೇ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಸೈಡು ಯಾನ್ ಮತ್ತು ಮೀಝೋ ಏನಾಗಿದೆ ಅಂತ ಲ್ಯಾಪ್ಟಾಪಲ್ಲಿ ಚೆಕ್ ಮಾಡಿ ನೋಡ್ತಾ ಇರುವಾಗ ಎದುರುಗಡೆ ಬರ್ತಿರೋ ಸಿ ಹತ್ರ ಎಷ್ಟೇ ಮುಚ್ಚಿಡಬೇಕು ಅಂತ ಟ್ರೈ ಮಾಡಿದ್ರು ಅವನಿಗೂ ಗೊತ್ತಾಗುತ್ತೆ ಹೀರೋಯಿನ್ನ ಇಟ್ಕೊಂಡು ಯಾವುದೋ ಪ್ರಾಬ್ಲಮ್ ಹೋಗ್ತಾ ಇದೆ ಅಂತ. ಆ ಪಿಕ್ಕಲ್ಲಿ ಶಂಕೈ ಥಾಮಸ್ ಜೊತೆ ಇರೋದನ್ನ ನೋಡಿ ಇವನಿಗೆ ಸಖತ್ ಗಾಂಡಾಗ್ತಾ ಇದೆ. ಯಾಕೆ ಅಂದರೆ ಶಂಕೈ ಇವನ ಹತ್ರ ಸುಳ್ಳು ಹೇಳಿರ್ತಾರೆ ಅಲ್ವಾ, ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ನು ನನ್ನ ಹತ್ರ ಅಡ್ರೆಸ್ ಅಷ್ಟೇ ಕೇಳ್ತಾ ಇದ್ದಿದ್ದು ಅಂತ. ಆ ಗಾಂಡಲ್ಲಿ ಹೋಗಿ ಶಂಕೈನ ಮೀಟ್ ಮಾಡಿ ಅವ್ನ ಸಿಟ್ಟಲ್ಲಿ ಏನೇನು ಕ್ವಶನ್ ಬರುತ್ತೋ ಅದನ್ನೆಲ್ಲ ಶಂಕೈ ಹತ್ರ ಕೇಳ್ತಾ ಇದ್ದಾನೆ. ಆ ಥಾಮಸ್ ಬಗ್ಗೆ ನೀನು ನನ್ನ ಹತ್ರ ಸುಳ್ಳು ಹೇಳಬಾರ್ದಿತ್ತು, ಅವ್ನು ಯಾರು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ತಾನೇ, ಹಾಗಿದ್ರೆ ಎಲ್ಲರೂ ಮಾತಾಡ್ತಿರೋ ವಿಷಯ ನಿಜ ತಾನೇ ಅಂತ ಶಂಕೈ ಹತ್ರ ಕೇಳುವಾಗ ಶಂಕೈ ಟೆನ್ಷನ್ ಆಗಿ, ಯಾರು ಬೇಕಿದ್ದರೂ ನನ್ನ ಬಗ್ಗೆ ಹೆಂಗಾದರೂ ಮಾತಾಡ್ಕೊಂಡು ಹೋಗಲಿ, ಆದರೆ ನಾನೇನು ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅನ್ನೋದು ನನಗೆ ಗೊತ್ತು. ಸೀನು ಏನೂ ಆನ್ಸರ್ ಮಾಡದೆ ಅಲ್ಲಿಂದ ಹೋಗ್ತಾನೆ. ಇವತ್ತು ನಡೆದಿರೋದನ್ನೆಲ್ಲ ಥಿಂಕ್ ಮಾಡಿ ಇವನು ಸಖತ್ ಅಪ್ಸೆಟ್ ಆಗಿದ್ದಾನೆ ಅನಿಸುತ್ತೆ. ನೈಟ್ ಫುಲ್ಲಾಗಿ ಒಬ್ಬನೇ ಕೂತ್ಕೊಂಡು ಡ್ರಿಂಕ್ ಮಾಡ್ತಾ ಇದ್ದಾನೆ. ಯಾವ ಲೆವೆಲಿಗೆ ಕುಡ್ದಿದ್ದಾನೆ ಅಂದರೆ ಅವ್ನ ಪಕ್ಕದಲ್ಲಿ ಯಾರು ಬರ್ತಾ ಇದ್ದಾರೆ ಅನ್ನೋದನ್ನ ಕಂಡು ಹಿಡಿಯೋಕೆ ಆಗದೆ ಇರೋಷ್ಟು ಕುಡ್ದಿದ್ದಾನೆ. ಶಂಕೈ ಫ್ರೆಂಡ್ ಝೈನ್ ಆ ಕಡೆಯಿಂದ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಫೇಸ್ನ ಕೂಡ ಸರಿಯಾಗಿ ನೋಡದೆ ಅವಳು ಶಂಕೈ ಅಂದ್ಕೊಂಡು ಅವಳನ್ನ ಹಿಡಿದು ಕಿಸ್ ಮಾಡ್ತಾನೆ. ನಾನು ನಿನ್ನನ್ನು ನಂಬ್ತೀನಿ, ಆದರೆ ನೀನು ಹೆಂಗೆ ನನ್ನ ಹತ್ರ ಸುಳ್ಳು ಹೇಳ್ಬೋದು ಅಂತ ಝೈನ್ ಹತ್ರ ಹೇಳ್ತಾ ಇದ್ದಾನೆ. ಓವರ್ ಆಗಿರೋದ್ರಿಂದ ಝೈನು ಸೀನ ಅವ್ರ ಮನೆಗೆ ಕರ್ಕೊಂಡು ಹೋಗಿರ್ತಾಳೆ. ಅವನಿಗೆ ನಿಶೆ ಇಳಿದ ಮೇಲೆ ಗೊತ್ತಾಗೋದು ಅವನು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ಝೈನ್ ಹತ್ರ ಅಂತ. ಅವಳು ಇವನ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ, ಆದರೆ ಇವನು ಹಾಗೆ ಅಲ್ಲಿಂದ ಹೋಗೋಕೆ ರೆಡಿ ಆಗ್ತಾ ಇದ್ದಾನೆ. ಝೈನಿಗೆ ಶಂಕೈ ಮೇಲೆ ಏನು ಗಾಂಡೋ ಗೊತ್ತಿಲ್ಲ, ಒಂದೊಂದೇ ವಿಷಯನ ಸಿ ಹತ್ರ ಹೇಳ್ತಾ ಇದ್ದಾಳೆ. ನಾನು ನಿನ್ನ ಹತ್ರ ಮಾತಾಡೋಕೆ ಬಂದಾಗೆಲ್ಲ ನೀನು ನನ್ನನ್ನು ಅವಾಯ್ಡ್ ಮಾಡ್ತಾನೇ ಇದೆಯಾ? ನನಗೂ ನನ್ನ ಫ್ರೆಂಡ್ ಶಂಕೈಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ನಾವಿಬ್ಬರು ನೋಡೋಕೆ ಒಂದೇ ಥರನೇ ಇದ್ದೀವಿ, ಅವಳು ರಿಚ್ ಇಲ್ಲ ನಾನು ರಿಚ್ ಇಲ್ಲ, ಹಾಗೆ ಹೀಗೆ ಅಂತ ಮಾತಾಡಿ ಅವನನ್ನು ಹೋಗೋಕ್ಕೆ ಬಿಡದೆ ಅವನನ್ನು ಹೋಗಿ ಇವಳು ಹಗ್ ಮಾಡ್ಕೋತಾಳೆ. ಇವನು ಅವಳನ್ನ ತಳ್ಳಿಬಿಟ್ಟು, ನೀನು ಏನಕ್ಕೆ ಈಗ ಬೇಡದೇ ಇರೋದನ್ನೆಲ್ಲ ಮಾತಾಡ್ತಾ ಇದೆಯಾ, ನೀನು ಏನೇ ಮಾಡಿದ್ರೂ ಸರಿ, ನನಗೆ ನಿನ್ನ ಫ್ರೆಂಡ್ ಇಷ್ಟ ಹೊರ್ತು ನೀನಲ್ಲ, ಹೋಗಿ ನಿನ್ನ ಕೆಲಸ ನೋಡ್ಕೊ ಅಂತ ಹೇಳ್ತಾನೆ. ಇವಾಗ ಶಂಕೈ ಎಲ್ಲಿದ್ದಾಳೆ ಅಂತ ಅವಳನ್ನ ಹುಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಶಂಕೈಯೇ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾಳೆ. ಸ್ಟಾರ್ಟಿಂಗ್ ಸೀನಲ್ಲಿ ಶಂಕೈ ಹತ್ರ ಇಬ್ಬರು ಹುಡುಗರು ಒಂಥರ ಮಾಡಿರ್ತಾರೆ ಅಲ್ವಾ, ಮತ್ತೆ ಅವರೇ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಅವರಿಬ್ಬರು ಶಂಕೈನ ಹೊಡೆಯೋ ಲೆವೆಲ್ಗೂ ಹೋಗ್ತಾರೆ, ಆದರೆ ಕರೆಕ್ಟ್ ಟೈಮ್ಗೆ ಸಿ ಬಂದು ಕಾಪಾಡ್ತಾನೆ.
ಅಲ್ಲಿಂದ ಹೋಗೋಕ್ಕಿಂತ ಮುಂಚೆ ಶಂಕೈನ ಹಗ್ ಮಾಡಿಕೊಂಡು, ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ, ಬೇರೆಯವರು ಏನೇ ಮಾತಾಡಲಿ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅದ್ರ ಮೇಲೆ ಅವನ ಮನೆಗೆ ಕರ್ಕೊಂಡು ಹೋದ್ಮೇಲೆ ಶಂಕೈಗೆ ಮೆಡಿಸನ್ ಮತ್ತು ಬ್ಯಾಂಡೇಜ್ ಎಲ್ಲ ಹಾಕಿಬಿಡ್ತಾ ಇದ್ದಾನೆ. ಶಂಕೈ ಹತ್ರ ಒಬ್ಬನೇ ಮಾತಾಡೋಕ್ಕೆ ಅವಾಗವಾಗ ಚಾನ್ಸ್ ಸಿಗ್ತಾನೇ ಇದೆ. ಅದರಿಂದ ಚಾನ್ಸ್ ಸಿಗುವಾಗೆಲ್ಲ ಏನಾದರೂ ರೊಮ್ಯಾಂಟಿಕ್ಕಾಗಿ ಮಾಡ್ತಾನೇ ಇದ್ದಾನೆ. ಇವಾಗಲೂ ಅವಳ ಹತ್ರ ಕ್ಲೋಸ್ ಆಗೋಗಿ, ಈಗ ಇಲ್ಲಿ ನೋಡು, ನೀನು ನನ್ನ ಗರ್ಲ್ ಫ್ರೆಂಡಾಗಿ ಇರ್ತೀಯೇ ಇರಲ್ವಾ, ಯಾಕೆ ಅಂದರೆ ನಾನು ಇಷ್ಟ ಆಗಿದ್ದೀನಾ? ಅವ್ನು ಕೇಳೋ ಕ್ವಶನಿಗೆಲ್ಲ ಆನ್ಸರ್ ಕೊಡೋಕ್ಕಾಗದೆ ಶಂಕೈ ಹಾಗೆ ಎದ್ದೋಗ್ತಾಳೆ. ಇವ್ನು ಯಾವ ನಿರ್ಧಾರದಲ್ಲಿ ಇದ್ದಾನೋ ಏನೋ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಈ ಟಾಪಿಕ್ನ ತೊಗೊಂಡು ಬಂದು ಮಾತಾಡ್ತಾ ಇರ್ತಾನೆ ಅಂದ್ಕೊಂತ ಇದ್ದಾಳೆ. ಆದರೆ ಸಿಗೆ ಇವಳು ಈ ಥರ ಮಾಡೋದೇ ಖುಷಿ ಆಗ್ತಾ ಇದೆ. ತುಂಬ ಟೈಮ್ ನಂತರ ಶಂಕೈನ ಮತ್ತು ಯಾನ್ ಮೀಜೋ ಮೂವರು ಒಂದು ಜಾಗ ಕರ್ಕೊಂಡು ಹೋಗಿದ್ದಾರೆ. ಶಂಕೈ ಥಾಮಸ್ ಜೊತೆಗಿರೋ ಥರ ಫೋಟೋಸ್ನೆಲ್ಲ ಶೇರ್ ಮಾಡಿದ್ರು ಅಲ್ವಾ, ಅವ್ರು ಇರೋ ಲೊಕೇಶನ್ ಇದೆ ಅಂತ ಕರ್ಕೊಂಡು ಬಂದಿದ್ದಾರೆ. ಯಾರು ಆ ಪರ್ಸನ್ನು ಅಂತ 3 ಜನನೂ ಕದ ಓಪನ್ ಮಾಡಿ ನೋಡುವಾಗಲೇ ಗೊತ್ತಾಗೋದು, ಶಂಕೈನ ಫ್ರೆಂಡ್ ಝೈನೇ ಈ ಕೆಲಸ ಎಲ್ಲ ಮಾಡಿರ್ತಾಳೆ. ಆ ಟಾಪಿಕ್ ಬಗ್ಗೆ ಲಿಯೋ ಇವನು ಮಾತಾಡುವಾಗ ಇವಳು ನಾನೇನು ಮಾಡಿಲ್ಲ ಅಂತ ಇದ್ದಾಳೆ, ಸುಳ್ಳು ಹೇಳ್ತಾ ಇದ್ದಾಳೆ. ಇವಾಗ ನೀನು ನಿಜ ಹೇಳಿಲ್ಲ ಅಂದರೆ ಇದನ್ನ ಪೊಲೀಸ್ ಕೇಸ್ ಆಗಿಬಿಡ್ತೀವಿ ಅಂತ ಹೇಳ್ತಾನೆ. ಅಂತ ಜೋರು ಮಾಡಿದ್ಮೇಲೆ ಝೈನ್ ಯಾಕೆ ಈ ಥರ ಮಾಡಿದ್ಲು ಅಂತ ಬಾಯ್ಬಿಟ್ಟು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ನೀನು ಒಂದೇ ಥರ ತಾನೇ ಇದ್ದೀವಿ, ನಾವಿಬ್ಬರು ಫ್ರೆಂಡ್ಸ್ ತಾನೇ, ಎಲ್ರಿಗೂ ಯಾಕೆ ನಿನ್ನ ಮಾತ್ರ ಇಷ್ಟ ಆಗುತ್ತೆ? ಸೀನು ನಿನ್ನೆ ಲವ್ ಮಾಡ್ದ, ಆ ಥಾಮಸ್ಸಿಗೂ ನೀನೇ ಇಷ್ಟ ಆದೆ ಅಂತ ಅವನು ಹೇಳ್ದ. ಈ ಥರನೇ ಶಂಕೈ ಒಂದಿನ ಡ್ರಿಂಕ್ ಮಾಡಿ ನಶೆಲಿರುವಾಗ ಥಾಮಸ್ ಇವಳ ಹತ್ರ ಮಾತಾಡಿರ್ತಾನೆ. ನಿನ್ನ ಫ್ರೆಂಡ್ ಜೊತೆ ಸ್ಟೇ ಮಾಡಿ ಅವಳನ್ನ ಸೇಫಾಗಿ ನೋಡ್ಕೊ, ನಾವಿಬ್ಬರು ಒಟ್ಟಿಗೆ ಇರೋ ಥರ ಫೋಟೋಸ್ನ ತೆಗೆದು ಸೆಂಡ್ ಮಾಡ್ತೀಯಾ? ಯಾಕೆ ಅಂದರೆ ಅವಳು ನಶೆಯಿಂದ ಎದ್ದ ಮೇಲೆ ನನ್ನ ಜೊತೆ ಫೋಟೋ ತೊಗೊಳ್ಳೋಕ್ಕೆ ಸರಿ ಅಂತ ಹೇಳೋದಿಲ್ಲ. ಇದೆಲ್ಲನೂ ಝೈನ್ ಫೋಟೋಸ್ನ ಶೇರ್ ಮಾಡಿ ಬಿಟ್ಟಿರ್ತಾಳೆ. ನೀನನ್ನು ಒಂದು ಮುಖ್ಯವಾದ ಪರ್ಸನ್ ಥರ ಕೂಡ ನೋಡ್ತಾ ಇಲ್ಲ. ಅವತ್ತು ನಾನು ಜಿನ್ ಬರ್ತ್ಡೇ ಪಾರ್ಟಿಗೆ ಬಂದೆ, ಲಾಸ್ಟಲ್ಲಿ ಅಲ್ಲಿರೋರು ಯಾರು ನನ್ನ ಸ್ವಲ್ಪನೂ ಕೇರೆ ಅನ್ನಲಿಲ್ಲ, ನಾನು ಹಾಗೆ ಹೋದೆ. ಇದುವರೆಗೂ ಹೇಳದೇ ಇರೋ ವಿಷಯನೆಲ್ಲ ಹೇಳಿದಾಗ ಶಂಕೈಗೆ ಸಖತ್ ಶಾಕ್ ಆಗ್ತಾ ಇದೆ. ನಡೆದಿರೋ ಚಿಕ್ಕ ಇನ್ಸಿಡೆಂಟ್ಗೆ ಗಾಂಡಾಗಿ ಇವಾಗ ಹೀರೋಯಿನ್ ಮೇಲೆ ಇಷ್ಟು ಕೋಪವಾಗಿದ್ದಾಳೆ. ನೆಕ್ಸ್ಟ್ ಡೇ ಕಾಲೇಜಲ್ಲಿ ಕ್ಲಾಸ್ ರೂಮಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಝೈನೇ ಶಂಕೈನ ಸಿಗಾಕ್ಸ್ಬೇಕು ಅಂತ ಇಲ್ಲದೇ ಇರೋ ವಿಷಯನ ಶೇರ್ ಮಾಡಿದ್ದಾಳೆ ಅಂತ. ಪ್ರಾಜೆಕ್ಟ್ ವಿಷಯವಾಗಿ ಕೆಲವೊಬ್ಬರು ಝೈನ್ ಜೊತೆಗೆ ವರ್ಕ್ ಮಾಡ್ತಾ ಇರ್ತಾರೆ. ಆದರೆ ಈಗ ಅವಳು ಮಾಡಿರೋ ಕೆಲಸದಿಂದ ಅರ್ಧಕ್ಕರ್ಧ ಜನ ಹೊರಗಡೆ ಬಂದಿರ್ತಾರೆ. ಇದಕ್ಕಾಗಿ ಸ್ಟಾಫ್ ಝೈನ್ನ ವಾರ್ನ್ ಮಾಡ್ತಾ ಇರುವಾಗ ಅವಳಿಗೆ ಸಪೋರ್ಟ್ ಮಾಡೋ ಥರನೇ ಶಂಕೈ ಎದ್ದು ಮಾತಾಡ್ತಾಳೆ. ಈ ಥರ ನಡೆಯೋಕ್ಕೆ ಅವಳು ಮಾತ್ರ ಫುಲ್ಲಾಗಿ ಕಾರಣ ಇಲ್ಲ, ನನ್ನ ಮೇಲೂ ತಪ್ಪಿದೆ. ಝೈನ್ ಫೀಲ್ ಮಾಡೋ ಥರ ತುಂಬ ಟೈಮ್ ನಾನು ಅವಳನ್ನ ಒಬ್ಳನ್ನೇ ಬಿಟ್ಟು ಹೋಗಿದ್ದೀನಿ ಅಂತ ಗೊತ್ತಾಗಿದೆ. ನನಗೆ ಇಂಪಾರ್ಟೆನ್ಸ್ ಕೊಡೋ ಫ್ರೆಂಡ್ನ ನಾನು ಗಮನಿಸದೇ ಬಿಟ್ಟಿದ್ದು ನನ್ನದೇ ತಪ್ಪು. ಆದರೆ ಇನ್ಮೇಲೆ ಈ ಥರ ನಡೆಯೋಲ್ಲ ಅಂತ ಹೇಳಿ ಝೈನ್ನ ಹಗ್ ಮಾಡಿ ಸಮಾಧಾನ ಆಗ್ತಾಳೆ. ಅವಳು ಹಾಗೆ ನನ್ನಿಂದನೇ ತುಂಬ ಪ್ರಾಬ್ಲಮ್ಸ್ ನಿನಗೆ, ಸಾರಿ, ನನ್ನನ್ನು ಕ್ಷಮಿಸ್ಬಿಡು ಅಂತ ಇಬ್ಬರು ಹಳೆ ರೀತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಮುಗಿದ್ಮೇಲೆ ಶಂಕೈ ಹೊರಗಡೆ ನಡ್ಕೊಂಡು ಬರುವಾಗ ಕರೆಕ್ಟಾಗಿ ಇವಳ ಹತ್ರ ಪ್ರಾಬ್ಲಮ್ ಮಾಡಬೇಕು ಅಂತಲೇ ಬರ್ತಾನೆ. ಅವಳಿಗಾಗಿ ಮೊಬೈಲ್ ತೊಗೊಂಬಂದಿದ್ದಾನೆ. ಸ್ಟಾರ್ಟಿಂಗಲ್ಲಿ ಶಂಕೈ ಅದೆಲ್ಲ ನಾನು ಇಸ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಅವಳನ್ನ ಟಾರ್ಚರ್ ಮಾಡಿ ಹೆಂಗಾದ್ರೂ ಇಸ್ಕೊಳ್ಳೋ ಥರ ಮಾಡೋ ಮೆಥಡ್ ಇವನಿಗೆ ಗೊತ್ತು ಅಲ್ವಾ, ಅದನ್ನೇ ಮಾಡ್ತಾ ಇದ್ದಾನೆ. ಇವಾಗ ಕರೆಕ್ಟಾಗಿ ಸರ್ಪ್ರೈಸ್ ತರೋ ಥರ ಅಲ್ಲಿ ಪ್ಯಾರಿಸಿಗೆ ಹೋಗಿರೋನು ಮತ್ತೆ ರಿಟರ್ನ್ ಬಂದಿದ್ದಾನೆ. ಶಂಕೈ ಅವನನ್ನ ನೋಡಿ ನಗಾಡ್ತಾ ಇದ್ದಾಳೆ. ಇಬ್ರು ಗುರು ಅಂತ ನೋಡಿಸಿ, ಇಲ್ಲಿ ನೋಡು, ಈ ಹುಡುಗಿ ನನ್ನ ಗರ್ಲ್ ಫ್ರೆಂಡು, ಏನಕ್ಕೆ ಇವಳು ನೋಡಿ ನಗಾಡ್ತಾ ಇದೆಯಾ, ಇನ್ಮೇಲೆ ಮಾಡಬೇಡ ಅಂತ ಹೇಳ್ತಾನೆ. ಏನೋ ಗೊತ್ತಿಲ್ಲ, ಎಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ರು, ಇವ್ರು ಅವ್ನು ಕಾಮಿಡಿಯಾಗಿ ಮಾತಾಡ್ತಾನೆ ಇದ್ದಾನೆ ಅಂತೇಳಿ ಹಾಗೆ ಬಿಟ್ಬಿಡ್ತಾರೆ. ಈಗ ಹಾಗೆ ನೈಟ್ ಟೈಮ್ ಪ್ಯಾರಿಸ್ಸಿಂದ ರಿಟರ್ನ್ ಬಂದ ಲೀ ನಡವಳಿಕೆಯಲ್ಲಿ ಸ್ವಲ್ಪನೂ ಸರಿ ಇಲ್ಲ. ಫಸ್ಟ್ ಏನಕ್ಕೆ ಇಲ್ಲಿಗೆ ಬಂದ, ಜಿನ್ ಹತ್ರ ಮಾತಾಡೋದನ್ನ ಇಲ್ವಾ, ಏನಾಯಿತು
ಅಂತ ಏನು ಹೇಳ್ತಾನೆ ಇಲ್ಲ. ನೈಟ್ ಡಿನ್ನರ್ ಪಾರ್ಟಿಯಲ್ಲಿ ಪಕ್ಕದಲ್ಲಿರೋ ಹುಡುಗಿರ ಹತ್ರ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಾ ಇದ್ದಾನೆ. ಆದರೆ ಶಂಕೈಗೆ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ. ಬಟ್ ಲೀ ಹತ್ರ ಏನು ಮಾತಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಆಗ್ತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಂಗೆ ವೀಡಿಯೋಸ್ ಹಾಕಬೇಕು ಅಂತ ಅನ್ಸೋದೇ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇಷ್ಟೇ ಅಲ್ಲ.